ಹಾಯ್ ಹಲೋ ನಮಸ್ಕಾರ. UK ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ನೋಡಿರಿ, ಬೆಳಿಗ್ಗೆ ಮರಿಗಳಿಗೆ ನಾವು ಏನು ಸ್ವಲ್ಪ ಫೀಡಿಂಗ್ ಕೊಡ್ತೀವಿ. ಜಾಸ್ತಿ ಏನು ಕೊಡೋದಲ್ಲ ನಾವು. ಜಾಸ್ತಿ ಫೀಡಿಂಗ್ ಈ ಹುಲ್ಲು, ಈ ಆಡು ತಿನ್ನುವಂಥ ಕಸ, ಇಂಥವೆಲ್ಲ ನಾವು ಇದು ಮಾಡ್ತೀವಿ. ಆಡು ತಿನ್ನುವಂಥ ಕಸ ಅಂದ್ರೆ ಆಡು ತಿನ್ನುವಂಥ ಏನು ಸೊಪ್ಪು ಐತಲ್ಲ, ಆ ಥರ ಸೊಪ್ಪು ಜಾಸ್ತಿ ಕೊಡ್ತೀವಿ. ಇದನ್ನು ಕೊಡೋದು ಕಮ್ಮಿ. ನಾವು ಏನು ರೀ ಪೀಡಿ ಗಿಡಿ ಕೊಡೋದು ಕಮ್ಮಿ. ಏನು ಮನೆಯೊಳಗೆ ನಾವು ಹೊಲದಲ್ಲಿ ಏನು ಜೋಳ ಬೆಳಿತೀವಲ್ಲ, ಆ ಜೋಳ ಕೊಡ್ತೀವಿ. ಭಾಳ ಅಂತಂದ್ರೆ ಸ್ವಲ್ಪ ಶೇಂಗಾದ ಹಿಂಡಿ ಅಂತಾರಲ್ಲ, ಕಡಲೆ ಹಿಂಡಿನ ಅಂತಾರೆ, ಶೇಂಗಾದ ಹಿಂಡಿನ ಅಂತಾರೆ, ಅದನ್ನು ಸ್ವಲ್ಪ ಕೊಡ್ತೀವಿ. ಅದಕ್ಕೆ ಬೆಳಿಗ್ಗೆ ಇದನ್ನು ಈಗ ಸ್ವಲ್ಪ ಲಿಮಿಟಿನ ಪ್ರಮಾಣದಾಗ ಕೊಡ್ತೀವಿ. ನಾವು ಜಾಸ್ತಿನೇ ಕೊಡೋದಲ್ಲ, ಲಿಮಿಟಿನ ಪ್ರಮಾಣದಾಗ ಕೊಡ್ತೀವಿ. ಅದು ಏನು ಇವು ಮರಿ ಹಾಕ್ಯಾವಲ್ರಿ, ಆ ಮರಿಗೆ ಕೊಡುವಂಥ ಇದು ಬೇರೆ ಐತಿ. ನಮ್ಮದು ಸ್ಕೇಲ್ ಬೇರೆ ಐತಿ. ಈ ಮರಿ ಹಾಕ್ಲಾರ್ದು ಏನಿರ್ತಾವಲ್ಲ, ಇನ್ನೂ ಏನು ಕಟ್ಲಾರ್ದು ಅಂಥ ಮರಿಗೆ ಏನು ಮಾಡ್ತೀವಿ, ಸ್ವಲ್ಪ ಕಮ್ಮಿ ಪ್ರಮಾಣ ಕೊಡ್ತೀವಿ. ಯಾಕಂದ್ರೆ ಅವಕ್ಕೆ ಜಾಸ್ತಿ ನಾವು ಕೊಟ್ವಿ ಅಂತಂದ್ರೆ ಅವು ಕಟ್ಕೊಳ್ಳುವಂಥ ಚಾನ್ಸ್ ಕಮ್ಮಿ ಇರ್ತೈತಿ. ಆ ಒಂದು ಉದ್ದೇಶದಿಂದ ನಾವೇನು ಮಾಡ್ತೀವಿ, ಈ ಗರ್ಭ ಧರಿಸಿದ್ದು ಅಥವಾ ಮರಿ ಹಾಕಿದ್ದು, ಆ ಮರಿಗೆ ನಾವು ಜಾಸ್ತಿ ಕೊಡ್ತೀವಿ, ಅವಕ್ಕೆ ಕಮ್ಮಿ ಕೊಡ್ತೀವಿ. ನೋಡಿ, ಮರಿ ಕಂಟಿನ್ಯೂ ತಾಯಿ ಅಂತ ಬಿಡೋದ್ರಿಂದ ಏನು ಮಾಡ್ತಾವೆ, ಇವು ಹೊಳ್ಳ ಹಾಲು ತಿನ್ನಕ್ಕೆ ಹೋಗಿ ಅವು ಮರಿ ಏನೋ ದೊಡ್ಡ ಆಡ ಮೇಯಿಸಿ ಕೊಡೋದಲ್ಲ, ಅದಕ್ಕಂತ ಇವನ್ನೇನು ಮಾಡ್ತೀವಿ ನಾವು, ಸ್ವಲ್ಪ ಹಾಲು ಕುಡಿಸಿ ಆಮೇಲೆ ಸಪ್ರೇಟಾಗಿ ಆ ಕಡೆ ಒಂದು ಕಂಪಾರ್ಟ್ಮೆಂಟ್ ಮಾಡಿವಲ್ಲ, ಆ ಕಡೆ ಹಾಕಿಬಿಡ್ತೀವಿ. ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಒಳಗೆ ಅನುಭವ ಅನ್ನೋದು ಬೇರೆ ಭಾಳ ಅವಶ್ಯ ಐತಿ. ನೋಡ್ರಿ, ನಾವು ಕೇವಲ ಒಂದು ಆಡು ತೊಗೊಂಡಿದ್ವಿ. ಒಂದು ಆಡು ತೊಗೊಂಡು ಅದು ಕೇವಲ ಅನುಭವಕ್ಕೋಸ್ಕರ ತಂದಿದ್ವಿ. ಒಂದು ಆಡಿಂದ 10 ಆಡ್ಯಾವ ಈಗ ನಮ್ಮ ಕಡೆ. 5 ದೊಡ್ಡ ಆಡಾಗ್ಯಾವು, 5 ಈಗ ಜಸ್ಟ್ ಒಂದು 15-20 ದಿನದ ಮರಿ, ಒಂದು 5 ಮರಿ ಬಂದವು. ಅದಕ್ಕೆ ಅನುಭವ ನಮಗೆ ಹೆಂಗೆ ಬೆಳೆಸ್ಬೇಕು ಏನಂತಂದು ನಮಗೆ 100 ಹಾಕಿ 200 ಹಾಕಿ ಮಾಡುವಂಥ ಅವಶ್ಯಕತೆ ಏನಿರೋದಿಲ್ಲ. ಲಾಸ್ ಆದರೂ ಕಮ್ಮಿದ್ರೊಳಗೆ ಲಾಸ್ ಆಗಬೇಕು, ದೊಡ್ಡ ಪ್ರಮಾಣದಾಗ ಲಾಸ್ ಆಗಬಾರ್ದು. ಆಲ್ರೆಡಿ ನಾವು ಇಷ್ಟು ಹೈಟ್ಯಾಕ್ ಶೆಡ್ ಕಟ್ಟಿಸಿದ್ದ ಒಂದು ರೀತಿಯಿಂದ ಲಾಸ್ ಇದೆ. ಇದು ಏನು ನಮ್ಮ ಶೆಡ್ಡಿನ ದುಡ್ಡು ವಾಪಸ್ ಬರೋಲ್ಲ. ಅದಕ್ಕೇನೋ ಒಂದು ಸ್ಕೀಮ್ನಾಗಿತ್ತು, NLM ಸ್ಕೀಮ್ನಾಗಿತ್ತು ಅಂತ ಇದನ್ನು ನಾವು ಮಾಡ್ಕೊಂಡ್ವಿ. ದಯವಿಟ್ಟು ಇಂಥ ಶೆಡ್ ಕಟ್ಟಿಸುವಂಥ ಅವಶ್ಯಕತೆಯೇ ಇಲ್ಲ. ಹಂಗೆ ನೋಡಿದರೆ ಅದಕ್ಕೆ ಅನುಭವ ನೀವು ಯಾರ್ಯಾರು ಸ್ಟಾರ್ಟಿಂಗ್ನಾಗ ಅನುಭವ ಮಾಡ್ಬೇಕಾಗಿತ್ತಂದ್ರೆ, ಅನುಭವ ನೋಡ್ಬೇಕಾಗಿತ್ತಂದ್ರೆ ಸಣ್ಣ ಪ್ರಮಾಣದಾಗಿಂದ ಹೋರಿ ಅಂದ್ರೆ ನಮಗೆ ಅದೊಂದು ಒಳ್ಳೆಯ ಅನುಭವ ಸಿಗ್ತೈತಿ. ಒಂದು ಮರಿಗೆ ನಾವು ಟ್ರೀಟ್ ಮಾಡೋದು ಅಷ್ಟ, 50 ಮರಿ ಟ್ರೀಟ್ ಮಾಡೋದು ಅಷ್ಟ. ನಾವು ಒಂದು ಮರಿನ ಚೆನ್ನಾಗಿ ಬೆಳೆಸಿ ನಾವು ಇದನ್ನು ಮಾಡ್ತೀವಪ್ಪ, ಲಾಭ ತೊಗೊತೀವಿ ಅಂತಂದ್ರೆ ನಾವು 50 ಮರಿಗೇನೋ ತೊಗೊತೀವಿ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿರಿ, ಇದು 2 ವರ್ಷದೊಳಗೆ ನಮಗೆ 10 ಆದವು, ಒಂದಕ್ಕೆ 10 ಆದವು. ಅದು 10 ಇಟ್ಟಿದ್ರೆ 100 ಹಾಕಿದ್ದು. ಅದೇ ರೀತಿ ಸ್ವಲ್ಪ ಸಣ್ಣ ಪ್ರಮಾಣದಾಗಿಂದ ಹೋಗೋದು ಬೆಟರ್, ನನ್ನ ಒಂದು ಅನುಭವ ಪ್ರಕಾರ. ಶೆಡ್ ಆದರೂ ನಿಮ್ಮ ಒಂದು ಬಜೆಟ್ ಏನಿರುತ್ತಲ್ಲ, ನಿಮ್ಮ ಬಜೆಟ್ ಪ್ರಕಾರನ ನೀವು ಶೆಡ್ ಕೊಟ್ಟೋಣ ಅಂತ ವಿಚಾರ ಮಾಡಿರಿ. ಇವು ನೋಡಿರಿ, ನಮಗೆ ಈಗ ಒಂದು 15 ದಿನ ಮರಿ ಹೊಸ್ದಾಗಿ ಬಂದವು. ಈಗ ನೋಡಿರಿ, ಇಲ್ಲಿ ಹೊಲದಾಗಿರ್ತಕ್ಕಂಥ ಏನು ಕಸ ಇರ್ತೈತಲ್ಲ, ಅದನ್ನು ನಾವು ಹೊಲನೂ ಸ್ವಚ್ಛ ಆಗುತ್ತೆ, ಹೊಲದಿಂದ ತೆಗೆದು ಇವಕ್ಕೆ ಹಾಕಿಬಿಡ್ತೀವಿ. ಜಾಸ್ತಿ ಏನು ನಾವು ಇವಕ್ಕೆ ಅಂತಂದು ಫೀಡ್ ಗಿಡ ಅಂತ ಏನೂ ಇದಿಲ್ಲ, ಹಂಗೇನಿಲ್ಲ. ಮತ್ತು ಫೀಡ್ ಹಾಕಿದಿಲ್ಲ, ಇಲ್ಲ ಸ್ಟ್ರಾಂಗ್ ಇಲ್ಲ, ಅವು ಇದಿಲ್ಲ ಅಂತ ಏನಿಲ್ಲ. ಅವು ಒಂದು ಆಡು ಹೆಂಗಿರ್ಬೇಕಲ್ಲ, ಒಂದು ಆಡು ಯಾವ ಥರ ಇರಬೇಕು ಆ ಥರ ಅದಾವು. ಯಾವ ಥರ ಮರಿ ಹಾಲು ಕುಡಿಸ್ಬೇಕಲ್ಲ ಅಷ್ಟು ಹಾಲು ಕುಡಿಸ್ತಾವೆ. ಏನೋ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನಾವು ನಾಯಿನೂ ಒಳಗೆ ಕಟ್ಟಿವಿ. ನೋಡಿರಿ, ಯಾಕೆ ಕಟ್ಟಿವಿ ಅಂತಂದ್ರೆ, ಈಗ ಸ್ವಲ್ಪ ಮಳೆ ಜಾಸ್ತಿ ಆಗೋದ್ರಿಂದ ಆ ಕಡೆ ಈ ಕಡೆ ಮಲ್ಕೊಂಡು ಸ್ವಲ್ಪ ಅವಕ್ಕೂ ಉಣ್ಣಿಗೆ ಹಿಡಿಯೋಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಮತ್ತು ಸ್ವಲ್ಪ ಹೊಲಸನ್ನು ಹಾಕ್ಕೊಳೋದಕ್ಕೆ ಈಗ ಶೆಡ್ ಖಾಲಿ ಐತಿಲ್ಲ, ಅದಕ್ಕೆ ನಾವು ನಾಯಿನ ಒಳಗೆ ಕಟ್ಕೊಂಡ್ಬಿಡ್ತೀವಿ. ಇವು ಮರಿಗೆ ಅಂತ ಒಂದು ಕಂಪಾರ್ಟ್ಮೆಂಟ್ ಮಾಡಿ, ಇದರಿಂದನೂ ಅವು ಸ್ವಲ್ಪ ಪಾರಾಗಿ ಹೊಕ್ಕವು. ಅದನ್ನು ಪೂರಾ ನಾವು ಇನ್ನೂ ಕಂಪಲ್ಸರಿಯಾಗಿ ಇದನ್ನು ಬಂದ್ ಮಾಡಿಲ್ಲ. ಅದು ಇಲ್ಲೇ ಈ ಕಂಪಾರ್ಟ್ಮೆಂಟ್ನಾಗ ಹಾಕಿಬಿಟ್ವಿ ಅಂತಂದ್ರೆ ಮರಿ ನಾವು ಏನ್ರಿ 2 ಅಥವಾ 3 ಟೈಮ್ ಅಷ್ಟೇ ಮರಿ ಬಿಡುವಂಥ ವಿಚಾರ ಮಾಡ್ಬೇಕು. ಕಂಟಿನ್ಯೂ ಮರಿನ ನಾವು ತಾಯಿ ಜೊತೆ ಬಿಟ್ಕೊಂಡ್ರೆ ಏನಾಗುತ್ತೆ, ಅವು ತಾಯಿಗೆ ಇದನ್ನು ತಿನ್ನಿಸ್ಕೊಡೋದಿಲ್ಲ, ಫುಡ್ ತಿನ್ನಿಸೇ ಕೊಡೋದಿಲ್ಲ. ಅವು ಫುಡ್ ತಿನ್ನಲಿಲ್ಲ ಅಂದ್ರೆ ಏನಾಗಿಬಿಡುತ್ತೆ, ಅವಕ್ಕೆ ಹಾಲು ಬರೋಂಗಿಲ್ಲ.
ಅದಕ್ಕೆ ದಯವಿಟ್ಟು ಯಾರ ಕಂಟಿನ್ಯೂ ತಾಯಿ ಕಡೆನೇ ಬಿಡ್ತಿರಲ್ಲ, ಹಂಗೆ ಬಿಡಬಾರ್ದು ಮರಿನ. ಒಂದು ದಿವ್ಸಕ್ಕೆ 2 ಅಥವಾ 3 ಟೈಮ್, ಜಾಸ್ತಿ ಅಂದ್ರೆ 3 ಟೈಮ್ ಅಷ್ಟೇ ಬಿಡಬೇಕು. ಅವಕ್ಕೆ ಹಾಲು ಹೊಟ್ಟೆ ತುಂಬ ಹಾಲನ್ನು ಸಿಗ್ತೈತಿ, ಮತ್ತು ತಾಯಿಗಳನ್ನು ಆರಾಮ ಚೈನ್ದಿಂದ ಮೇಯ್ತಾವೆ. ಈಗ ನೋಡ್ರಿ ಇಲ್ಲೇ ಈಗ ಮರಿ ತೋರ್ಸಕತ್ತೇನಲ್ಲ, ಇದೊಂದು ಇನ್ನೊಂದು ಐತಿ, ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ಇವು ಭಾಳ ವೀಕ್ ಅದಾವೆ, ಒಂದು 6-7 ತಿಂಗಳದ ಮರಿ ಅದಾವ್ರಿ ಇವು. ನಮ್ಮ ಸಂಬಂಧಿಕರ ಕಡೆಯಿಂದ ನಾವು ತೊಗೊಂಬಂದೀವಿ ಇವನ್ನ. ದಯವಿಟ್ಟು ಯಾರಿಗಾರ ಗೊತ್ತಿದ್ರೆ ಹೇಳ್ಬೇಕು. ಇವು ಹೆಂಗೆ ಅದಾವಪ್ಪ ಅಂತಂದ್ರೆ, ಕೈಕಾಲು ಸಣ್ಣ ಅದಾವು, ಹೊಟ್ಟೆ ಡುಮ್ಮ, ಆದ್ರೆ ಗ್ರೌತನೇ ಇಲ್ಲ, ಅಷ್ಟು ಗ್ರೌತನೇ ಇಲ್ಲ. ಇನ್ನೊಂದು ಮರಿ ಐತಿ, ಅದನ್ನು ತೋರಿಸ್ತೀನಿ. ಇದಕ್ಕಿಂತ ವೀಕ್ ಆದೈತಿ. ಇದಕ್ಕೆ ಏನು ಕಾರಣ, ಯಾಕೆ ಹಿಂಗಾಗ್ಯಾವು ಅಂತಂದು ನನಗೆ ಗೊತ್ತಾಗಿಲ್ಲ. ಅವರು ಇಲ್ಲ ಇದನ್ನು ಸರಿಯಾಗಿ ಬೆಳೆಸ್ರಿ ಅಂತ ನಮ್ಮ ಕೈಯಾಗ ಕೊಟ್ಟಾರ. ಇದು ಒಂಥರ ನಮಗೇನಪ್ಪ ಚಾಲೆಂಜ್ ಇದ್ದಂಗಿದೆ. ಈಗ ನಾವು ಫಾರ್ಮ್ಯಾಗ ಮಾಡಾಕ್ತೀವಪ್ಪ ಅಂತಂದ್ರೆ, ಫಾರ್ಮ್ಯಾಗ ಇವ್ರು ಹೆಂಗೆ ಮೇಯಿಸ್ತಾರೆ ಅನ್ನೋದು ಅವ್ರಿಗೆ ಒಂದು ಸ್ವಲ್ಪ ಡೌಟ್ ಇರ್ತೈತಲ್ಲ. ಇವನ್ನ ಮೇಯಿಸಿ ಚೆನ್ನಾಗಿ ಗ್ರೋತ್ ಬರುವಂಗೆ ಮಾಡಿರಿ ಅಂತ ನಮ್ಮ ಕೈಯಾಗ ಕೊಟ್ಟಾರೆ ಇವರು. ಈ ವಿಡಿಯೋದಾಗ ಇನ್ನೂ ಸ್ವಲ್ಪ ಇದೆ, ನಮಗೇನು ಕಾಣುತ್ತೆ, ಸ್ವಲ್ಪ ದೊಡ್ಡದು ಕಾಣುತ್ತೆ, ದಪ್ಪ ಕಾಣುತ್ತೆ. ಅಷ್ಟು ದಪ್ಪ ಇಲ್ಲಿದೆ, ಭಾಳ ವೀಕ್ ಐತಿ. ಇದೊಂದು ಮರಿ, ಇನ್ನೊಂದು ಮರಿ ಇದಕ್ಕಿಂತ ವೀಕ್ ಐತಿ. ಇವು ಹಾಲು ಕುಡಿಲಾರ್ದಕ್ಕೆ ಹಿಂಗಾಗ್ಯಾತು. ಇಲ್ಲೊಂದೈತಿ ನೋಡಿರಿ, ಇಲ್ಲೊಂದೈತಿ. ಇದು ಒಂಥರ ಗುಂಗುರು ಕೂಲದ ಮರಿ ಇದೆ, ಅಂದ್ರೆ ಏನೋ ಕೂಲ್ ಜಾಸ್ತಿನ ಅದಾವೆ. ಇದಕ್ಕೆ ಕೂಲ್ ಜಾಸ್ತಿ ಇರೋದ್ರಿಂದ ಅದು ತಿಂದಿದ್ದೆಲ್ಲ ಅದಕ್ಕೆ ಹೋಗ್ಬಿಡತ್ತೆ, ಅದು ಕೂಲ್ದಾಗ ನಾವು ಹೋಗ್ಬಿಡುತ್ತೆ. ಈ ಮರಿ ಹಿಂಗ್ಯಾಕೆ ಅದಾವ ಅನ್ನೋದು ಒಂದು ಡೌಟ್. ಮತ್ತು ಇವು ಗ್ರೋತ್ ಬರ್ಬೇಕಾದ್ರೆ ಯಾರಿಗಾರ ಗೊತ್ತಿದ್ರೆ ದಯವಿಟ್ಟು ಇದನ್ನು ತಿಳಿಸ್ಬೇಕು ನಮಗೆ, ಕಮೆಂಟ್ ಮುಖಾಂತರ ಅಥವಾ ನಮಗೆ ಕಾಲ್ ಮಾಡಿ ಹೇಳಿದರೂ ಪರವಾಗಿಲ್ಲ, ನಾವು ಕಾಲನ್ನು ಅಟೆಂಡ್ ಮಾಡ್ತೀವಿ. ಇವಕ್ಕೆ ಯಾವ ಥರ ಮೆಡಿಸಿನ್ ಕೊಡಬೇಕು, ಯಾವ ಥರ ಫುಡ್ ಕೊಡ್ಬೇಕು, ದಯವಿಟ್ಟು ಯಾರಿಗಾರು ಗೊತ್ತಿದ್ರೆ ಹೇಳ್ರಿ. ಇವು ನಮಗೆ ಚಾಲೆಂಜ್ ಅಂತ ಕೊಟ್ಟೋಗ್ಯಾರ ಅವರು, ಇವನು ಗ್ರೋತ್ ಮಾಡಿರಪ್ಪ ಹೆಂಗೆ ಮಾಡ್ತೀರಿ ಅಂತಂದು. ಆದ್ರೆ ಮಾಡೇ ಮಾಡ್ತೀವಿ, ಅದು ಬೇರೆ, ಮಾಡೇ ಮಾಡ್ತೀವಿ. ನಮ್ಗಿಂತ ಎಷ್ಟೋ ಅನುಭವಸ್ಥರು ಇವನ್ನ ವಿಡಿಯೋ ಯಾರನ್ನ ನೋಡ್ತೀರಿ ಅಂತಂದ್ರೆ, ನೀವು ಅದನ್ನು ನಮ್ಗೆ ಈ ಥರ ಮಾಡಿದ್ರೆ ಹಿಂಗೆ ಗ್ರೋತ್ ಬರ್ತೈತೆ ಅಂತ ಹೇಳಿದ್ರೆ ನಾವು ಅವನ್ನೂ ಫಾಲೋ ಅಪ್ ಮಾಡ್ತೀವಿ. ಇಲ್ಲದ ನೋಡ್ರಿ, ಆಗ ಎಷ್ಟು ಅದ ನೋಡ್ರಿ, ಇವು ಎಷ್ಟು ವೀಕ್ ಅದಾವೆ ಮರಿ. ಅದಕ್ಕೆ ಇವನು ಸ್ವಲ್ಪ ಗ್ರೋತ್ ಮಾಡಬೇಕು ಅನ್ನೋದು ನಮ್ಮದು ಉದ್ದೇಶ. ಅದು ತಾಯಿ ಕರೆಕ್ಟ್ ಐತಿ, ಆದರೆ ಇವು ಮರಿ ಎರಡು ತಾಯಿ ಆಲ್ರೆಡಿ ಈಗ ಪ್ರೆಗ್ನೆಂಟ್ ಐತಿ. ಅದಕ್ಕೆ ನಾವು ಹಾಲು ಕೊಡ್ಸೋಕ್ಕೂ ಆಗೋಲ್ಲ ಈ ಮರಿಗೆ. ಅದಕ್ಕೆ ಏಟೈತಿದ್ರು ನಾವು ಅವಕ್ಕೆ ಫುಡ್ ಕೊಟ್ಟು, ಮೆಡಿಸಿನ್ ಕೊಟ್ಟು ಈ ಥರನ ಆರೈಕೆ ಮಾಡ್ಬೇಕು. ಇಷ್ಟು ಹೇಳಿ ನಮ್ಮ ವಿಡಿಯೋ ಮುಗಿಸ್ತೀವಿ. ಯಾರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.